ನನ್ನ ಸಂದೇಶದ ಪೀಠಿಕೆ ದೇವರು ನಮ್ಮನ್ನ ನೆನಪಿಸಿಕೊಂಡನು ಎಂಬುದಾಗಿದೆ. ಗಾಡ್ ರಿಮೆಂಬರ್ಡ್ ಅಸ್. ದೇವರು ನಮ್ಮನ್ನ ನೆನೆಸಿಕೊಂಡವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕರನ್ನ ಕುರಿತು ನಾವು ಕಾಣ್ತೇವೆ, ದೇವರು ನೆನೆಸಿಕೊಂಡಂಥ ಭಕ್ತರನ್ನ. ಉದಾಹರಣೆಗೆ ನೋಹನನ್ನ ದೇವರು ನೆನೆಸ್ಕೊಂಡನು, ಅಬ್ರಾಮನನ್ನ ದೇವರು ನೆನೆಸ್ಕೊಂಡನು, ಹನ್ನ ರಾಹೇಲಳನ್ನ ದೇವರು ನೆನೆಸ್ಕೊಂಡ್ರು. ಇವತ್ತು ಈ ಕೋವಿಡ್-19 2020 ಲೋಕವ್ಯಾಪ್ತಿಯಾಗಿ ಅನೇಕರು ಪ್ರಾಣವನ್ನು ಹೊತ್ತೆ ಆಗಿಟ್ಟು ಜೀವ ಮರಣದ ಮಧ್ಯದಲ್ಲಿ ಹೋರಾಟದಲ್ಲಿ ಇರುವಾಗ ದೇವರು ನನ್ನನ್ನು, ನಿನ್ನನ್ನು, ನನ್ನ ಕುಟುಂಬವನ್ನು, ನಿನ್ನ ಕುಟುಂಬವನ್ನು ನೆನಪು ಮಾಡಿಕೊಂಡನು. ಕಾರಣ ಏನು? ಅವನಿಗೆ ನಾವು ಅಮೂಲ್ಯರಾಗಿದ್ದೇವೆ. ಕೈಗಳನ್ನೆತ್ತಿ ಗಟ್ಟಿಯಾಗಿ ಹೇಳ್ರಿ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಒಂದು ವಾಕ್ಯವನ್ನು ಓದಿ ನಾನು ಇವತ್ತಿನ ಸಂದೇಶವನ್ನು ಆರಂಭಿಸ್ತೀನಿ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದ 1ನೇ ವಾಕ್ಯ. ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 8 ವರ್ಸ್ 1. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವಿಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತ್ತು. ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತ್ತು. ಜೀವನದಲ್ಲಿ ಅನೇಕರು ನಮ್ಮನ್ನು ಮರೆತು ಬಿಡ್ತಾರೆ, ಆದರೆ ದೇವರು ನಮ್ಮನ್ನು ಮರೆಯದಂತೆ ಇರುವ ದೇವರು, ನೆನಪಿಸಿಕೊಳ್ಳುವ ದೇವರು. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯದ 19ನೇ ವಾಕ್ಯ. ಅವರು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಅನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು. ಯೆಹೋವನ ಅನುಗ್ರಹದಿಂದ ಅನ್ನೋದರಲ್ಲಿ ಇಂಗ್ಲಿಷ್ ಭಾಷೆಯ ಬೈಬಲ್ನಲ್ಲಿ ಓದಿದ್ರೆ ದ ಲಾರ್ಡ್ ರಿಮೆಂಬರ್ಡ್ ಹರ್. ಆಕೆಯನ್ನು ದೇವರು ನೆನಪು ಮಾಡಿಕೊಂಡನು ಎಂಬುದಾಗಿ ನಾವು ಕಾಣ್ತೀವಿ. ದೇವರು ಒಬ್ಬ ಮನುಷ್ಯನನ್ನು ನೆನಪು ಮಾಡಿಕೊಂಡಾಗ ಅವನ ಜೀವನಕ್ಕೆ ಬೇಕಾದಂಥ ಕಾರ್ಯಗಳನ್ನು ಅವನು ನೆರವೇರಿಸೋದಕ್ಕೆ ಶಕ್ತನಾಗಿರುವ ದೇವರಾಗಿರ್ತಾನೆ. ದೇವರು ಒಂದು ಮನುಷ್ಯನನ್ನು ನೆನೆಸ್ಕೊಂಡ್ರೆ ಅವನ ದುರವಸ್ಥೆಯಿಂದ ಅವನನ್ನು ಉತ್ತಮ ಅವಸ್ಥೆಗೆ ತಲುಪಿಸುವಂತೆ ಮಾಡ್ತಾನೆ. ಒಂದು ಮನುಷ್ಯನನ್ನು ದೇವರು ನೆನಪಿಸಿಕೊಂಡ್ರೆ ಅವನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸ್ತಾನೆ. ಒಂದು ಮನುಷ್ಯನನ್ನು ದೇವರು ನೆನೆಸ್ಕೊಂಡ್ರೆ ಅವನ ನಿರಾಶೆಯನ್ನು ನಿರೀಕ್ಷೆಯಾಗಿ ಬದಲಾವಣೆ ಮಾಡಿಬಿಡ್ತಾನೆ. ದೇವರು ಒಂದು ಮನುಷ್ಯನನ್ನು ನೆನೆಸ್ಕೊಂಡ್ರೆ ಅಥವಾ ಒಂದು ಕುಟುಂಬವನ್ನು ನೆನೆಸ್ಕೊಂಡ್ರೆ ಯಾರಿಗೂ ಗಣನೆಗೆ ಬಾರದ ನಿನ್ನನ್ನು ಅವನು ಎಲ್ಲರ ಮುಂದೆ ಸನ್ಮಾನಿಸುವ ದೇವರಾಗಿರ್ತಾನೆ. ಒಪ್ಪುವ ದೇವ ಮಕ್ಕಳು ಮಾತ್ರ ಅಲ್ಲೆಲೂಯ ಗಟ್ಟಿಯಾಗೊಂದು ಸ್ತೋತ್ರವನ್ನು ಹೇಳ್ರಿ.
ಆದ್ದರಿಂದಲೇ ಯಾವ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋದರು, ಎಲ್ಲರೂ ನಿನ್ನನ್ನು ಕೈ ಬಿಟ್ಟರು, ಎಲ್ಲರೂ ನಿನ್ನನ್ನು ಮರೆತು ಹೋದರು, ಎಲ್ಲರೂ ನಿನ್ನನ್ನು ತೊರೆದು ಹೋದರು, ಮರಿಬೇಡ, ನಿನ್ನನ್ನು ನೆನಪು ಮಾಡಿಕೊಳ್ಳುವ ಒಬ್ಬ ದೇವರಿದ್ದಾನೆ. ಅವನ ಪರಲೋಕದಲ್ಲಿ ಸಿಂಹಾಸನ ರೂಢನಾಗಿ ಇವತ್ತು ಇದ್ದಾನೆ, ನಾಳೆಯೂ ಇರ್ತಾನೆ, ನಿರಂತರವಾಗಿರುವ ದೇವರಾಗಿರ್ತಾನೆ. ಆದ್ರಿಂದ ನೀನು ಕೂಗಿ ಹೇಳು, ದಿಸ್ ಇಸ್ ದ ಡೇ, ದಿಸ್ ಇಸ್ ಮೈ ಡೇ, ದಿಸ್ ಇಸ್ ಮೈ ಟೈಮ್ ಇಸ್ ನೌ. ನನ್ನ ದಿವಸ ಇದು, ನನ್ನ ದಿನ ಇದು, ನನ್ನ ಸಮಯ ಇದು. Hallelujah. In Jesus' name. ಜೀವನದ ಪ್ರಾಮುಖ್ಯವಾದ ಸತ್ಯವೇನೆಂದರೆ, ಮನುಷ್ಯರು ಇತರರನ್ನ ಹೊರಗಿಟ್ಟು ಸುಲಭವಾಗಿ ತಮ್ಮನ್ನೇ ತಾವು ಕೇಂದ್ರೀಕರಿಸುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ನಮ್ಮನ್ನು ಮರೆಯೋದಕ್ಕೆ ಕಾರಣ ನಾನು ಹೇಳ್ತಾ ಇದ್ದೀನಿ. ಜೀವನದ ಪ್ರಾಮುಖ್ಯವಾದ ಸತ್ಯವೇನೆಂದರೆ, ಮನುಷ್ಯರು ಇತರರನ್ನ ಹೊರಗಿಟ್ಟು ಮತ್ತೊಬ್ಬರ ಕುರಿತು ಕಾಳಜಿ ಇಲ್ಲದೆ, ಮತ್ತೊಬ್ಬರ ಕುರಿತು ಅರಿವಿಲ್ಲದೆ ಸುಲಭವಾಗಿ ತಮ್ಮನ್ನೇ ತಾವು ಕೇಂದ್ರೀಕರಿಸಿಕೊಂಡು ಸ್ವ ಇಚ್ಛೆಗಳಲ್ಲಿ ನಾನು, ನನ್ನ ಕುಟುಂಬ, ನಾವು ಚೆನ್ನಾಗಿರಬೇಕು ಎಂಬ ಭಾವನೆಯಲ್ಲಿ ಮನುಷ್ಯರು ಕೆಲವೊಮ್ಮೆ ಉಳಿದವರನ್ನ ಮರೆತು ಹೋಗ್ತಾರೆ. ಆದರೆ ಪರಲೋಕದ ದೇವರು ಎತ್ತ ತಾಯಿ ತನ್ನ ಕೂಸನ್ನು ಮರೆತರು, ತಂದೆ ತಾಯಿಗಳು ನಿನ್ನನ್ನು ತೊರೆದರು, ಅವನು ನಿಮ್ಮನ್ನು ಮರೆಯದೇ ಇರುವ ಕರ್ತನಾಗಿದ್ದಾನೆ. ಒಪ್ಪೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. One of the notorious fact of life is the fact that human beings easily focus on themselves to the exclusion of others. ಮತ್ತೊಬ್ಬರನ್ನ ತೊರೆದು ಬಿಡ್ತಾರೆ ಬೇಕಾದ್ರೆ ಈಸಿಯಾಗಿ, ಅವರ ಸ್ವಾರ್ಥಕ್ಕಾಗಿ, ಅವರ ಸ್ವ ಇಚ್ಛೆಯನ್ನೇ ಕೇಂದ್ರವನ್ನಾಗಿ ಮಾಡಿಕೊಳ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವುಗಳು ಮತ್ತೊಬ್ಬರು ನಮ್ಮನ್ನು ನೆನಪು ಮಾಡ್ಕೊಂಡು ಇರಬೇಕಂತ ನಾವು ಹೋರಾಟಗಳನ್ನು ಮಾಡ್ತೀವಿ. ಕಡೆಗೆ ನಾವು ಹತಾಶೆಯಿಂದ ಕೊನೆಗೊಳ್ಳುವಂತರಾಗಿರ್ತೇವೆ, ನಿರಾಶೆಯಿಂದ ಕೊನೆಗೊಳ್ಳುತ್ತೇವೆ. ದಟ್ ಈಸ್ ದ ಓನ್ಲಿ ರೀಸನ್. ಆದ್ದರಿಂದಲೇ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ನೀವು ಯಾರಿಗಾದ್ರೂ ಏನಾದರೂ ಉಪಕಾರ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಮತ್ತೆ ಆ ಉಪಕಾರವನ್ನು ನನಗೆ ಅವ್ರು ಮಾಡಬೇಕಂತ ನಿರೀಕ್ಷಿಸಬೇಡ್ರಿ. ನಿನ್ನ ಕರ್ತವ್ಯ ನೀನು ಸಾಯೋವರೆಗೂ ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು, ಒಳ್ಳೆಯದು ಮಾಡಬೇಕು. ಕಾರಣ ಏನಂದರೆ, ನಾನು ನೀನು ಸೇವಿಸುವ ದೇವರು ದೋಷ ಮಾಡುವವನಲ್ಲ, ಅವನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿರೋದ್ರಿಂದ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಹೆಲ್ಪ್ ಮೀ ಟು ಪ್ರೀಚ್. ಆಮೆನ್. Sometimes we will be frustrated. ಹತಾಶರಾಗ್ಬಿಡ್ತೀವಿ. ಜನರ ನಡತೆ, ಜನರ ಸ್ವಭಾವ ಇವುಗಳನ್ನು ಕಾಣುವಾಗ ನಾವು ಬೇಸತ್ತು ಹೋಗ್ಬಿಡ್ತೀವಿ. ಕಡೆಗೆ ಹೇಳ್ತೀವಿ, ಛೇ, ಇನ್ನು ಯಾರಿಗೂ ಏನು ಮಾಡಬಾರ್ದು ಅಂತ. ಬಟ್ ನಮ್ಮ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್, ನಿನ್ನ ಆಯುಷ್ಕಾಲ ಪೂರ್ತಿಯಾಗಿ ಅವರು ನಿನಗೆ ದೋಷ ಮಾಡಬಹುದು, ಆದರೆ ನೀನು ಒಳ್ಳೆಯದನ್ನು ಮಾಡೋದು ಕಲಿ. ಒಳ್ಳೆಯದನ್ನು ಮಾಡೋದು ಕಲಿ, ಒಳ್ಳೆಯದನ್ನು ಮಾಡೋದು ಕಲಿ. ಉತ್ತಮ ಉದಾಹರಣೆ ಯೋಸೆಫನು. ಅವನು ಏನು ದೋಷ ಮಾಡಿದವನಲ್ಲ, ಆದ್ರೆ ಅವನ ಅಣ್ಣಂದಿರು ಅವನಿಗೆ ದೋಷ ಮಾಡಿದ್ರು. ಅವನಿಗೆ ಬೇಕಾದ್ರೆ ವಾಪಸ್ ದೋಷ ಮಾಡೋದಕ್ಕೆ ಅವಕಾಶ ಇತ್ತು, ಸಂದರ್ಭ ಇತ್ತು, ಸನ್ನಿವೇಶ ಇತ್ತು, ಎಲ್ಲ ಒದಗಿತ್ತು. ಆದರೆ ಅವನು ದೋಷ ಮಾಡಲಿಲ್ಲ. ಅವನೇನು ಮಾಡ್ದ ಗೊತ್ತಾ? ನೀವು ನನಗೆ ದೋಷ ಮಾಡಿದ್ರಿ,
ಆದರೆ ನನ್ನ ದೇವರು ನನಗೆ ಅದು ಆಶೀರ್ವಾದವಾಗಿ ಪರಿವರ್ತಿಸಿದನು. ಥ್ಯಾಂಕ್ ಯು ಹೇಳೋಕ್ಕೆ ಎಷ್ಟು ಜನರಿಗೆ ಬಾಯಲ್ಲಿ ಶಬ್ದ ಇದೆ. ಅನೇಕರು ನಮಗೆ ದೋಷ ಮಾಡುವಾಗಲೂ ಕೇಡು ಬಯಸುವಾಗಲೂ ಪರಲೋಕದ ದೇವರು ನಮ್ಮ ಪಕ್ಷ ಇರೋದ್ರಿಂದ ಅಲ್ಲೆಲೂಯ, ಕಳೆದ 2020ನೇ ಇಸ್ವಿಯಲ್ಲಿ ಅನೇಕರು ನಮಗೆ ಇರಂದೆ ದೋಷ ಮಾಡಿದ್ರು. ಆದರೆ ನಾವು ಎಲ್ಲೂ ನೆಲಸಮವಾಗದಂತೆ ವರ್ಷದ ಕೊನೆಯ ಭಾನುವಾರದಲ್ಲಿ ಕರ್ತನನ್ನು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡತಕ್ಕಂತೆ ದೇವರು ನಮ್ಮನ್ನು ಕರೆ ತಂದಿದ್ದಕ್ಕಾಗಿ 2 ಕೈಗಳನ್ನು ತಟ್ಟಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಅನೇಕ ವರ್ಷಗಳ ಹಿಂದೆ ನನ್ನ ಜೀವನದ ಅನುಭವದಿಂದ ನಾನೊಂದು ಮಾತನ್ನು ಹೇಳ್ತೇನೆ. ನಾನು ಯಾರಿಗೂ ಬೇಡದವನಾಗಿದ್ದೆ. ನಾನು ಯಾರಿಗೂ ಪ್ರಾಮುಖ್ಯತೆ ಉಳ್ಳ ವ್ಯಕ್ತಿಯಾಗಿ ಕಾಣ್ತಾ ಇರಲಿಲ್ಲ. ನನ್ನನ್ನು ಎಲ್ಲ ಮಂಡಳದಲ್ಲೂ ತುಳಿಯೋದಕ್ಕೆ ನೋಡಿದ್ರು. ಎಲ್ಲ ಮಂಡಳದಲ್ಲೂ ನನ್ನನ್ನು ಎಷ್ಟು ಅವಮಾನ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಎಷ್ಟು ನಿಂದಿಸ್ಲಿಕ್ಕೆ ಸಾಧ್ಯನೋ ನಿಂದಿಸಿದ್ರು. ಅವತ್ತೆಲ್ಲ ಭಾಳ ದುಃಖ ಹಾಕೋದು. ಆದರೆ ಪರಲೋಕದ ದೇವರು ತನ್ನ ಪ್ರೀತಿಯನ್ನು ನನಗೆ ನೆನಪು ಮಾಡಿಸ್ತಾ ಇದ್ರು. ಹಲ್ಲೆಲೂಯಾ. ಅವತ್ತು ನನಗೆ ಅರ್ಥ ಆಯಿತು, ಮನುಷ್ಯರೆಲ್ಲರೂ ಮನುಷ್ಯರೇ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿಯಲ್ಲಿ ಅವರು ಬದಲಾವಣೆ ಆಗ್ತಾರೆ. ಆದರೆ ಬದಲಾವಣೆ ಆಗದೇ ಇರುವ ದೇವರು ಯೇಸು ಮಾತ್ರ. I went through a lot of problems. ನನ್ನನ್ನು ಪ್ರೀತಿಸಿದವರು, ನನ್ನ ಜೊತೆ ಬಹಳವಾಗಿ ಅನ್ಯೋನ್ಯವಾಗಿದ್ದವರು, ನನ್ನ ಜೊತೆ ಒಟ್ಟಿಗೆ ತಿಂದವರು, ಒಟ್ಟಿಗೆ ತಮಾಷೆ ಮಾಡಿದವರು, ನಕ್ಕದವರು, ಆನಂದ ಪಟ್ಟವರು. ಆದರೆ ನನ್ನ ಕಷ್ಟಕಾಲ ಬಂದಾಗ, ನನ್ನ ಇಕ್ಕಟ್ಟು ಬಂದಾಗ ದೇ ಲೆಫ್ಟ್ ಅಲೋನ್. ಎಲ್ಲರೂ ನನ್ನನ್ನು ಬಿಟ್ಟರು. ಆದರೆ ಮೈ ಗಾಡ್ ಇಸ್ ಗುಡ್ ಗಾಡ್. ನನ್ನ ದೇವರು ಒಳ್ಳೆಯ ದೇವರಾಗಿದ್ದನು. ಆಮೇಲೆ ಆಗ ಪರಿಶುದ್ಧಾತ್ಮನು ನನಗೆ ಕೊಟ್ಟಂತ ಒಂದು ಸಂದೇಶವಾಗಿತ್ತು, ಡಿಫೀಟ್ ಟು ವಿಕ್ಟ್ರಿ. ಯು ಮೇ ಬಿ ರಿಮೆಂಬರ್, ನೀವುಗಳು ಮರ್ತಿರಲ್ಲ, ನೆನಪಿರ್ಬೋದು. ಡಿಫೀಟ್ ಟು ವಿಕ್ಟ್ರಿ, ಸೋಲಿನಿಂದ ಗೆಲುವಿನ ಕಡೆಗೆ. ಅವತ್ತು ಪರಿಶುದ್ಧಾತ್ಮನು ನನಗೆ ಹೇಳಿದಂಥ ಒಂದು ಮಾತು, ದಾವೀದನ ಜೊತೆಯಲ್ಲಿದ್ದಂಥ 600 ಜನ ದಾವೀದನಿಗೆ ವಿರುದ್ಧವಾಗಿ ಅವರೆಲ್ಲರೂ ಕಲ್ಲನ್ನು ತೆಗೆದುಕೊಂಡ್ರು. ಏತಕ್ಕೆ? ದಾವೀದನನ್ನು ಕೊಲ್ಲೋದಿಕ್ಕೆ. ಅವನಿಗೆ ಅದರ ಬಗ್ಗೆ ಅರಿವೇ ಇಲ್ಲ. ಈ 600 ಜನನು ದಾವೀದನ ಸಂಗಡನೆ ನಡೆದವರು, ಜೊತೆಯಲ್ಲೇ ಇದ್ದಾರೆ. ಆದರೆ ಚಿಕ್ಲಾಗ್ ಪಟ್ಟಣವನ್ನು ಬೆಂಕಿ ಹಾಕಿ ಸುಟ್ಟು ಅಮಾಲೇಕ್ಯರು ತನ್ನ ಹೆಂಡತಿಯರನ್ನ, ಮಕ್ಕಳನ್ನ, ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗುವಾಗ ಎಲ್ಲರ ಹಾಗೆ ದಾವೀದನು ದುಃಖಿತನಾಗಿದೆ. ಅಳೋದಕ್ಕೆ ಸಾಮರ್ಥ್ಯ ಇಲ್ಲದಷ್ಟು ಹತ್ತನು. ಇದನ್ನೆಲ್ಲ ಚೆನ್ನಾಗಿ ಗಮನಿಸಿದಂತ ದಾವೀದನು, ಈ ಮನುಷ್ಯರು ಅವರಿಗೆ ವಿರುದ್ಧವಾಗಿ ನಿಲ್ಲಲಿಲ್ಲ. ಆ ಮನುಷ್ಯರಿಗೆ ವಿರುದ್ಧ, ಕಲ್ಲು ತಗೊಂಡಂಥ ಮನುಷ್ಯರಿಗೆ ವಿರುದ್ಧ ನಿಲ್ಲಲಿಲ್ಲ. ನನಗೆ ಭಾಳ ಸಂತೋಷ ಕೊಟ್ಟಿದ್ದು 1 ಸಮುವೇಲನ ಪುಸ್ತಕ ಅದರ 30ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ಕಾಣುತ್ತೇವೆ, ದಾವೀದನಾದರೂ ತನ್ನ ದೇವರಾದ ಯೆಹೋವನಲ್ಲಿ ಭರವಸೆ ಇಟ್ಟು ತನ್ನನ್ನೇ ತಾನು ಬಲಪಡಿಸ್ಕೊಂಡನು.
ಇವತ್ತು ನಾನು ಮತ್ತೊಮ್ಮೆ ನಿಮ್ಮನ್ನು ಎಚ್ಚರಿಸುವಂತನಾಗಿದ್ದೀನಿ. ಪ್ರೀತಿಯ ದೇವ ಜನರೇ, ಎಲ್ಲರೂ ಕೈ ಬಿಡುವಾಗ ನಿನಗೆ ಆಶ್ರಯ ಇಡೋದಕ್ಕೆ, ನಿನ್ನ ಸಂಕಟವನ್ನು ಹೇಳೋದಕ್ಕೆ, ನಿನ್ನ ಕಣ್ಣು ನೀರನ್ನು ಸುರಿಸೋದಕ್ಕೆ ಒಬ್ಬ ದೇವರಿದ್ದಾನೆ. ಆ ಯೆಹೋವ ದೇವರಲ್ಲಿ ಭರವಸೆ ಇಡುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅವತ್ತು ದೇವರಾತ್ಮನ ಹೀಗೆ ಹೇಳಿದ್ರು, ನೀನು ನಿನ್ನನ್ನೇ ಬಲಪಡಿಸ್ಕೊ ಅಂತ. ಮೇ ಬಿ ಸಪೋರ್ಟಿಂಗ್ ಸಿಸ್ಟಮ್ ಇರುತ್ತೆ. ದೇರ್ ಈಸ್ ಎ ಮೆನಿ ಪೀಪಲ್, ಸುಮಾರು ಜನ ಇರ್ತಾರೆ. ವೆನ್ ಯು ಆರ್ ಗುಡ್, ಚೆನ್ನಾಗಿ ಎಲ್ಲದರಲ್ಲೂ ಚೆನ್ನಾಗಿದ್ದರೆ, ಹೆಸರಿದ್ದರೆ, ಹಣ ಇದ್ದರೆ, ಸ್ಥಾನ ಇದ್ದರೆ, ನಿನ್ನ ಜೊತೆ ಎಲ್ಲರೂ ಇರ್ತಾರೆ, ಕೈಗೊಬ್ಬರು ಕಾಲ್ಗೊಬ್ಬರು ಅನ್ನೋ ರೀತಿಯಲ್ಲಿ. ಬಟ್ ದ ರಿಯಾಲಿಟಿ, ದ ಎಂಡ್ ಆಫ್ ದ ಡೇ, ದ ರಿಯಾಲಿಟಿ, 600 ಜನ ನೋಡ್ರಿ, ಅವರೇನು ಸಾಧಾರಣದವರಲ್ಲ. 600 ಜನನು ದಾವೀದನ ಸಂಗಡ ಇದ್ದಂಥವರು ಸಾಧಾರಣ ಜನರಲ್ಲ, ಯುದ್ಧ ವೀರರು, ಸಮರ್ಥರು, ಎಡಗೈ ಗುರಿ ಇಟ್ಟು ಹೊಡೆಯೋರು, ಎಡಚರಿದ್ರು, ಸಖತ್ತಾಗಿ ಗುರಿ ಇಟ್ಟು ಹೊಡೆಯೋರು ಅವರು. ಆದರೆ ಒಂದು ಸಣ್ಣ ವಿಷಯ ಬಂದಾಗ ಇವರೆಲ್ಲರೂ ದಾವೀದನಿಗೆ ವಿರುದ್ಧವಾಗಿ ತಿರುಗಿದ್ರು. ದಾವೀದನಿಗೊಂದು ಗೊತ್ತು, ಹೇ ನಾನು ನಿನ್ನನ್ನು ನೋಡು ಅಲ್ಲಯ್ಯ, ಹೇ ನಾನು ನಿಮ್ಮನ್ನು ನೋಡಲ್ಲಯ್ಯ, ನಾನು ಈ ಸ್ಥಾನಕ್ಕೆ ಬಂದಿದ್ದು, ಇಲ್ಲಿವರೆಗೂ ಬಂದಿದ್ದು, ನಾನು ಕಾಡಿನಿಂದ ಅರಮನೆವರೆಗೂ ಬರಬೇಕು ಅನ್ನೋದು ದೇವರ ಪದ್ಧತಿ ಆಗಿತ್ತು. ನನ್ನ ತಲೆ ಮೇಲೆ ಒಂದು ಅಭಿಷೇಕ ಇದೆ. ಇವತ್ತು ಅಭಿಷೇಕವುಳ್ಳ ದೇವ ಮಕ್ಕಳು ಮಾತ್ರ ಕೂಗಿ ಹೇಳ್ರಿ, ನಿನ್ನನ್ನು ಒಂದು ಶತ್ರು ಸಮಯ ಆಗೋದಕ್ಕೆ ಮುಂಚೆ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ನಮ್ಮ ಆಶ್ರಯ ಯೆಹೋವನಲ್ಲಾಗಿರೋದ್ರಿಂದ. ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕಂತಿದ್ರು. ಅವನ ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಆದರೂ ಸಮ್ಟೈಮ್ಸ್ ನಾವುಗಳು ಸಹ ಬಹಳ ಇಕ್ಕಟ್ಟಿನಲ್ಲಿ ಬಿದ್ದೋಗ್ತೀವಿ, ಏನು ಮಾಡಬೇಕಂತ ಗೊತ್ತಾಗಲ್ಲ. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನೇ ಬಲಪಡಿಸ್ಕೊಂಡ. ಇವತ್ತೆಷ್ಟು ಜನ ಹೇಳ್ತೀರಾ, ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಇವತ್ತೆಷ್ಟು ಜನ ಹೇಳ್ತೀರಾ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು, ದಟ್ ಮೀನ್ಸ್ ನನ್ನ ಆಶ್ರಯ ಬೇರೆ ಯಾರಲ್ಲೋ ಅಲ್ಲ, ನನ್ನ ಆಶ್ರಯ ನನ್ನ ಕರ್ತನಲ್ಲಿ. Sometimes you will lose everything. ಎಲ್ಲ ಕಳ್ಕೊಬೋದು, ಎಲ್ಲರೂ ಕೈ ಬಿಡ್ಬೋದು. ನಂಬದವರು, ಪ್ರೀತಿಸಿದವರು, ಪ್ರೀತಿಯ ನಟನೆ ಮಾಡೋರು, ನಂಬಿಸಿ ಮೋಸ ಮಾಡುವವರು, ವಂಚಿಸುವವರು, ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋರು ಬಹಳ ಜನ ನನ್ನ ಜೀವನದಲ್ಲಿ ಹಾದು ಹೋಗಿದ್ದಾರೆ. I learned a big lessons in my life. Still I am learning. ಇವಾಗಲೂ ಕಲಿತಾ ಇದ್ದೀನಿ. But I never stopped to do good things. ನಾನು ಯಾವತ್ತು ನಿಲ್ಲಿಸಲಿಲ್ಲ ಒಳ್ಳೆಯದನ್ನು ಮಾಡೋದನ್ನ. Hallelujah. ವರ್ಷಗಳ ಹಿಂದೆ ಅನೇಕ ಸೇವಕರುಗಳನ್ನು ಬೆಳೆಸಬೇಕು, ದೇವರ ಸಭೆಯನ್ನು ಬೆಳಿಬೇಕಾದ್ರೆ ಅನೇಕ ಸೇವಕರುಗಳನ್ನು ಬೆಳೆಸಬೇಕು, ಅವರೆಲ್ಲರೂ ನನ್ನ ಜೊತೆ ಇರ್ತಾರೆ ಅನ್ನೋ ಭಾವನೆಯಿಂದ ಕೆಲವರನ್ನ ಬೆಳೆಸ್ಕೊಂಡು ಬಂದೆ. ಹೇಗೆ ಪ್ರಸಂಗ ಮಾಡೋದು ಗೊತ್ತಿಲ್ಲ, ಹೇಗೆ ಕೀರ್ತನೆ ಓದೋದು ಗೊತ್ತಿಲ್ಲ, ಅದರ ಹಿಂದುಗಡೆ ಇರುವ ರಹಸ್ಯ ಏನು ಅನ್ನೋದು ಗೊತ್ತಿಲ್ಲ. ಇದನ್ನೆಲ್ಲ ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಪ್ರತಿ ಸಾರಿನೂ ಅದನ್ನು ಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟು ಕೈ ಹಿಡಿದು ನಡೆಸಿ ಆಲಯದಲ್ಲಿ ನನ್ನ ಜೊತೆ ಸಮವಾಗಿ ನಿಲ್ಲಿಸ್ಕೊಂಡೆ. ಕಾಲಕ್ರಮೇಣ ಅವರವರ ಸ್ಥಾನ ನೋಡೋಕ್ಕೆ ನೋಡ್ಬಿಟ್ರು.
ನೋಡ್ರಿ, ಐ ಲರ್ನ್ ಒನ್ ಥಿಂಗ್. ಅದಕ್ಕೆ ಮೋಸ್ಟ್ ಆಫ್ ದ ಪಾಸ್ಟರ್ಸ್ ಯಾರನ್ನೂ ಹತ್ರ ಸೇರಿಸ್ಕೊಳೋದಿಲ್ಲ. ವಿಶ್ವಾಸಿಗಳಾಗಿದ್ದೀರ ಹಂಗೆ ಇದ್ಬಿಡ್ರಿ ಅಂತಾರೆ. ಯಾಕೆ ಗೊತ್ತಾ? ಇವ್ರನ್ನ ಹತ್ರ ಸೇರಿಸ್ಕೊಂಡ್ರೆ ಸ್ವಲ್ಪ ಬೆಳೆದ್ಬಿಟ್ರೆ ಕೊಂಬಂದ್ಬಿಡುತ್ತೆ. ಅದಾದ್ಮೇಲೆ ಪಾಸ್ಟರ್ ಜೊತೆನೆ ಕಾಂಪಿಟೇಟ್ ಮಾಡ್ತಾರೆ ಬೇಕಾದ್ರೆ. ಫ್ಯಾಕ್ಟ್ ಅದು. ಆದರೆ ಅಂದು ನನ್ಗೆ ಭಾಳ ದುಃಖ ಆದಂಥ ಸನ್ನಿವೇಶ ಅಂದರೆ, ಭಾಳ ನಂಬಿದ್ದೆ, ಭಾಳ ಪ್ರೀತಿ ಮಾಡಿದೆ, ಸ್ವಂತ ಸಹೋದರನ ಹಾಗೆ, ಸ್ವಂತ ಕುಟುಂಬದ ಹಾಗೆ ಪ್ರೀತಿಸಿದೆ. ಒಂದಿನ ತನ್ನ ಕುತಂತ್ರ ನನಗೆ ಅರ್ಥ ಆಯಿತು, ಭಾಳ ದುಃಖಪಟ್ಟೆ. ಅವತ್ತು ತೀರ್ಮಾನ ಮಾಡಿದೆ, ಇನ್ನು ಮೇಲೆ ಯಾರನ್ನು ವೇದಿಕೆಯನ್ನು ಹತ್ತಿಸ್ಬಾರ್ದು, ಹೆಂಗೆ ನಿಲ್ಲಿಸ್ಬೇಕು ಹಂಗೆ ಗೆರೆ ಎಳೆದು ನಿಲ್ಲಿಸ್ಬೇಕು. ಇದೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದು, ನನ್ನ ಬುದ್ಧಿಯಿಂದ ಮಾಡಿದಂಥ ಪ್ಲ್ಯಾನ್. ಆದರೆ ಪರಿಶುದ್ಧಾತ್ಮ ನನಗೆ ಈಗ ಹೇಳಿದ್ರು, ಒಬ್ಬ ಅಪನಂಬಿಗಸ್ತನು ಹೋದರೆ ನಾನು ನಿನಗೆ 4 ನಂಬಿಗಸ್ತರನ್ನು ಕೊಡ್ತೀನಿ ಅಂತ. ಪರಿಶುದ್ಧಾತ್ಮನ ಅವತ್ತು ಕೇಳಿದ ಪ್ರಶ್ನೆ ಹೀಗಿತ್ತು, ಸ್ಟಿಲ್ ಐ ರಿಮೆಂಬರ್. ನೀನು ಯಾರು ಸೇವೆ ಮಾಡ್ತಿದ್ಯಾ? ನಿನ್ನ ಸೇವೆ ಮಾಡ್ತಿದ್ಯಾ, ನೀನು ನನ್ನ ಸೇವೆ ಮಾಡ್ತಿದ್ಯಾ? ನಾನು ಹೇಳಿದೆ, ದೇವರೇ ನಿನ್ನ ಸೇವೆ ನಾನು ಮಾಡ್ತಾ ಇರೋದು. ನಿನ್ನ ರಾಜ್ಯ ಕಟ್ತಿದ್ಯಾ, ನೀನು ನನ್ನ ರಾಜ್ಯ ಕಟ್ತಾ ಇದೀಯಾ? ನಾನು ಹೇಳಿದೆ, ದೇವರೇ ನಿನ್ನ ರಾಜ್ಯ ಕಟ್ಟುತ್ತಾ ಇದ್ದೀನಿ. ಹಾಗಾದರೆ ನನ್ನ ರಾಜ್ಯ ಕಟ್ಟೋದಾದರೆ ನನ್ನ ರಾಜ್ಯದ ಕುರಿತಾದ ವಿಶಾಲವಾದ ಮನಸ್ಸು ನಿನ್ನಲ್ಲಿ ಬರಬೇಕು ಅಂತ. ಹಲ್ಲೆಲೂಯ. ಆಮೇಲೆ 2 ಕೈಗಳಿಂದ ದೇವರಿಗೆ ಹಲ್ಲೆಲೂಯ ಹೇಳಿ ಸಲ್ಯೂಟ್ ಹೊಡೆದು ನಾನು ಹೇಳಿದೆ, ಎಸ್ ಲಾರ್ಡ್. ಇನ್ನು ಎಷ್ಟು ಜನ ನನ್ನನ್ನು ಚೀಟ್ ಮಾಡಿದ್ರು, ಎಷ್ಟು ಜನ ಮೋಸ ಮಾಡಿದ್ರು, ಐ ಡೋಂಟ್ ಕೇರ್ ಅಂಟಿಲ್ ದ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯವನ್ನು ಕಟ್ಟೋವರೆಗೂ ನಾನು ಅದನ್ನು ನಿಲ್ಲಿಸೋದಿಲ್ಲ. ಅದರ ಗುರುತಾಗಿದೆ ಇವತ್ತು ಅನೇಕ ದೈವ ಸೇವಕರುಗಳನ್ನು ಸಭೆಗೆ ದೇವರು ನಂಬಿಗಸ್ತರಾಗಿ ಜೊತೆಗೆ ಕೊಟ್ಟನು. ಹಗಲು ರಾತ್ರಿ ನುಡಿಯೋದಕ್ಕೆ ದೇವರ ಭಾಗ್ಯವನ್ನು ಕೊಟ್ಟನು. ಇದು ಯಾವುದು ನಮ್ಮ ಸಾಮರ್ಥ್ಯ ಅಲ್ಲ, ಅವನು ನಮ್ಮನ್ನು ನೆನಪು ಮಾಡಿಕೊಂಡಿರೋದ್ರಿಂದ. ಆಮೇನ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಭಾಳ ಶ್ರದ್ಧೆಯಿಂದ ಗಮನಿಸ್ರಿ. ನನ್ನ ಸ್ನೇಹಿತರೆ, ಭಾಳ ಶ್ರದ್ಧೆಯಿಂದ ಗಮನಿಸ್ರಿ. ಇಕ್ಕಟ್ಟು ಬಂದಾಗ ಬಳಲಿ ಹೋಗಬೇಡ್ರಿ, ನಿಮ್ಮನ್ನೇ ನೀವು ಎಂಕರೇಜ್ ಮಾಡ್ರಿ. ಹಲ್ಲೆಲೂಯ. ನಿಮ್ಮನ್ನೇ ನೀವು ಎಂಕರೇಜ್ ಮಾಡ್ರಿ, ನಿಮ್ಮನ್ನೇ ನೀವು ಬಲಪಡಿಸ್ಕೊಳ್ರಿ. ಕಾರಣ ಏನು ಗೊತ್ತಾ? ದೇವರು ನಿನ್ನ ಆಶ್ರಯವಾಗಿರೋದ್ರಿಂದ. ಯೋಬನ ಜೀವನ ತಗೊಳ್ರಿ, ಎಲ್ಲ ನಾಶವಾಯಿತು. ಎವ್ರಿಥಿಂಗ್ ಈ ಲಾಸ್ಟ್, ಎಲ್ಲ ಕಳ್ಕೊಂಡ. ಆದರೆ 2ನೇ ಅಧ್ಯಾಯದ 10ನೇ ವಾಕ್ಯವನ್ನು ಗಮನಿಸಿದ್ರೆ ಅಲ್ಲಿ ನಾವು ಕಾಣ್ತೀವಿ, ಆಗ ಯೋಬನ ಆಕೆಗೆ ಮೂರ್ಖಳಂತೆ ಮಾತನಾಡಿದಂತೆ ನೀನು ಮಾತನಾಡ್ತೀಯಂತ. ಮೂರ್ಖಳು ಮಾತನಾಡಿದಂತೆ ನೀನು ಮಾತನಾಡ್ತೀಯಂತ. ಯಾಕೆ ಆ ಮಾತು ಹೇಳಬೇಕು? ಅವಳು ಬೇಸತ್ತೋಗ್ಬಿಟ್ಳು. ಒಳ್ಳೆ ಮನುಷ್ಯ ಅಂತ, ಒಳ್ಳೆ ಸಾಕ್ಷಿ ಇದೆ ಅಂತ ಎಲ್ಲ ಗೊತ್ತು, ಆದರೂ ಅವಳು ಬೇಸತ್ತೋಗ್ಬಿಟ್ಲು. ಇದೆಲ್ಲ ನೋಡಿದಾಗ ಮನುಷ್ಯ, ನೀನು ಈಗಾದರೂ ಈ ದೇವರನ್ನ ದೂಷಿಸಿ ಸಾಯಿ ಮನುಷ್ಯ. ಯೋಬನಿಗೆ ಹೇಳಬೇಕಾಗಿರೋ, ಮೂರ್ಖಳಂತೆ ಮಾತನಾಡ್ಬಿಟ್ಟೆ ನೀನು. ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ, ಕೆಟ್ಟದನ್ನು ಹೊಂದಬಾರ್ದು ಎಂದು ಹೇಳಿದನು. ಆ ಸಂದರ್ಭದಲ್ಲಿ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ಹಲ್ಲೆಲೂಯಾ. ಬಿಕಾಸ್ he himself strengthened by God. ಆಮೇಲೆ ದೇವರಿಂದ ತನ್ನನ್ನೇ ತಾನು ಬಲಪಡಿಸ್ಕೊಂಡ. ಇವತ್ತೆಷ್ಟು ಜನ ಇಂಥ ಸಂದರ್ಭಗಳಲ್ಲಿ ಹಾದು ಹೋದಾಗ ಬಲಪಡಿಸ್ಕೊಳ್ಳೋರು ಎಷ್ಟು ಜನ ಇದ್ದೀರಾ? ಕೆಲವೊಮ್ಮೆ ನೋಡ್ರಿ, ನಾನು ಹೇಳ್ತೀನಿ ಕೇಳ್ರಿ, ಸೇವೆಗೆ ಬಂದಾಗ ಕೆಲವರೆಲ್ಲ ಸೇವೆ ಬಿಟ್ಟು ಓಡೋಗ್ಬಿಡ್ತಾರೆ. ನನಗೆ ಮಾಡೋಕ್ಕಾಗೋದಿಲ್ಲ, ನನಗಿನ್ನೂ ಆಗೋದಿಲ್ಲ, ನಾನು ಬ್ರದರ್ ಬೇಡ. ಲಿಸನ್ ಟು ಮೀ. ಕೆಲವರಿಗೆ ನಾನು ಹೇಳಿದ್ದೀನಿ, ದಯವಿಟ್ಟು ದಿಸ್ ಆಲ್ ಪಾರ್ಟ್ ಆಫ್ ದ ಮಿನಿಸ್ಟ್ರಿ. ಇದು ನಿನಗೆ ವಿರುದ್ಧ ಅಲ್ಲ. ಡೋಂಟ್ ಟೇಕ್ ಇಟ್ ಇನ್ ದ ಫ್ಲೆಶ್. ನಿನಗೆ ವಿರುದ್ಧ ಅಲ್ಲ, ಇದು ನಿನ್ನ ಮೇಲಿರುವ ಕರೆಗೆ ವಿರುದ್ಧ,
ನಿನ್ನ ಮೇಲಿರುವ ಅಭಿಷೇಕಕ್ಕೆ ವಿರುದ್ಧವಾಗಿರುತ್ತೆ. ಆದ್ದರಿಂದ ನೀನು ಬಳಲಿ ಹೋಗಬಾರ್ದು. ನಿನ್ನನ್ನೇ ನೀನು ಬಲಪಡಿಸ್ಕೊಳ್ಬೇಕು. ಒಪ್ಪೋರು ಮಾತ್ರ ಒಂದು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ ಹಲ್ಲೆಲೂಯ. ವಿವಿಧ ರೀತಿಯ ಮನುಷ್ಯರು ಇರ್ತಾರೆ, ವಿವಿಧ ರೀತಿಯ ಸ್ವಭಾವವುಳ್ಳ ಮನುಷ್ಯರಿರ್ತಾರೆ. ಅವರ ನಡತೆಗಳು ನಿಮಗೆ ದುಃಖ ತರಬಹುದು. ಅವರ ಸ್ವಭಾವಗಳು ನಿಮ್ಮನ್ನು ಬಹಳವಾಗಿ ಇರುಸು ಮುರುಸು ಉಂಟು ಮಾಡಬಹುದು. ಐ ವಿಲ್ ಟೆಲ್ ಯು ಒನ್ ಸೀಕ್ರೆಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಹಳ ಶ್ರದ್ಧೆಯಿಂದ ಗಮನಿಸಿ. ನಾನು ನಿಮಗೊಂದು ಸೂಕ್ಷ್ಮವಾದಂಥ ರಹಸ್ಯವನ್ನು ತಿಳಿಸ್ತೀನಿ. ಇವರೆಲ್ಲರೂ ನಿಮ್ಮನ್ನು ನೋಯಿಸ್ಬೋದು, ಮುಂದೆ ಕೋಲ್ಗೇಟ್ ಕ್ಲೋಸಪ್ ನಗುವನ್ನು ಕೊಡ್ಬೋದು, ಹಿಂದ್ಗಡೆ ತಿರ್ಕೊಂಡು ನಿಮಗೆ ವಿರುದ್ಧ ಮಾತಾಡ್ಬೋದು. ದೇ ಡೂ ಇಟ್. ದಟ್ ಈಸ್ ದ ಕ್ಯಾರೆಕ್ಟರ್ ಆಫ್ ಹ್ಯೂಮನ್. ಮನುಷ್ಯನ ಸ್ವಭಾವ. ಇವರು ಯಾರು ದೇವರಲ್ಲ, ಮನುಷ್ಯರೇ. ಆದರೆ ನಿನ್ನನ್ನು ನೀನು ಬಲಪಡಿಸ್ಕೊಳ್ಳೋದಕ್ಕೆ ಒಂದು ಉತ್ತಮವಾದ ಜಾಗ ಯಾವುದು ಗೊತ್ತಾ? ನೀನು ಮತ್ತು ನಿನ್ನ ದೇವರು ಇರುವ ಬಾಂಧವ್ಯ. ನಿಮಗೆ ಅರ್ಥ ಆಗಲಿಲ್ಲ. ನೀನು ಮತ್ತು ನಿನ್ನ ದೇವರ ಸಂಗಡ ಇರುವ ಬೇರ್ಪಡಿಸದೇ ಇರುವ ಬಾಂಧವ್ಯ ಇದೆಯಲ್ಲ. ಯಾರು ಏನೇ ಹೇಳಲಿ, ಯಾರು ಏನೇ ಮಾಡಲಿ, ನನಗೊಬ್ಬ ದೇವರಿದ್ದಾನೆ. ಅವನ ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ, ಅವನ ದೇವರಾಗಿದ್ದಾನೆ ಎಂದು ಭರವಸೆ ಉಳ್ಳಂಥ ದೇವ ಜನರು ಮಾತ್ರ ಹೇಳ್ರಿ. 2021ಕ್ಕೆ ಹೆಜ್ಜೆ ಇಡುವಾಗ ಕೂಗಿ ಹೇಳು, ಕೂಗಿ ಹೇಳು, ಈ ಬಲದೊಂದಿಗೆ ನಾನು ಮುಂದೆ ಹೋಗ್ತೇನೆ. ಗಿದಿಯೋನನೇ, ಗಿದಿಯೋನನೇ, ಹಲ್ಲೆಲೂಯ. ನೀನು ಈ ಬಲದೊಂದಿಗೆ ಹೋಗು. ಯಾವ ಬಲ? ಅದೇ ಒಂದು ನೋಟ ಬಿದ್ದ ಬಲ, ಅದೇ ಅವನ ಶಬ್ದದ ಬಲ, ಅದೇ ಅವನ ವಾಗ್ದಾನದ ಬಲ, ಅವನಲ್ಲಿ ಧೈರ್ಯಗೊಂಡಿರುವ ದೇವರ ಬಲ, ಅವನನ್ನು ಧೈರ್ಯಪಡಿಸಿದ ಬಲ. I thank God for my friend Pastor Anison. ಒಂದು ಕಾಲದಲ್ಲಿ ತಾನು ದೇವರ ವಾಗ್ದಾನ ಕೇಳಿ ವಿದೇಶಕ್ಕೆ ಹೋದನು. ಇಲ್ಲಿ ಸಾವಿರಾರು ಜನರ ಮಧ್ಯದಲ್ಲಿ ಪ್ರಸಂಗ ಮಾಡ್ತಿದ್ದಂಥವನು ಬೆರಳೆಣಿಕೆ ಜನರ ಮಧ್ಯದಲ್ಲಿ ಪ್ರಸಂಗ ಮಾಡಬೇಕು. ಅದರ ಮಧ್ಯದಲ್ಲೂ ಒಬ್ಬೊಬ್ರದ್ದು ಒಂದೊಂದು ಥರ ನಡತೆ. ಅನ್ಯ ದೇಶ, ಪರಿಚಯ ಇಲ್ಲದೆ ಇರುವ ಜನ, ಬಿಟ್ಟು ಓಡಿ ಅಪ್ಪನ ಮನೆಗೆ ಬರೋಣ ಅಂದರೆ ಆಗಲ್ಲ, ಸ್ನೇಹಿತನ ಹತ್ರ ಹೇಳೋಣ ಅಂದರೆ ಆಗಲ್ಲ. ಸಂದರ್ಭಗಳು ಬಹಳ ಇಕ್ಕಟ್ಟಾದಾಗ ನನ್ನ ಜೊತೆ ಮಾತನಾಡ್ತಾ ಹೇಳೋರು, ಬಹಳ ಕಷ್ಟ ಆಗ್ತಿದೆ, ಆದರೆ ಒಂದೇ ಒಂದು, ದೇವರು ಕಳಿಸಿದ್ದಾನೆ, ದೇವರು ಹೇಳಿದ್ದಾನೆ, ನಾನು ಇಲ್ಲೇ ನಿಲ್ತೀನಿ, ದೇವರು ನನ್ನ ಸನ್ಮಾನಿಸ್ತಾನೆ. ದೇವರು ಸನ್ಮಾನಿಸಿದನು. ಆಮೇನ್. ಇವತ್ತು ಎಡ್ಮಂಟನ್ನಲ್ಲಿ ಕಾಣುವಂಥ ಒಂದು ದೊಡ್ಡ ಸಭೆಗಳಲ್ಲಿ ಅದು ಒಂದು ದೊಡ್ಡ ಸಭೆಯಾಗಿ ಬೆಳೀತಾ ಇದೆ. ಆಮೇನ್. ಕೆಲವೊಮ್ಮೆ ನಮ್ಮ ಜೀವನ ನಿರಾಶೆಗೆ ಹೋಗ್ಬಿಡುತ್ತೆ. ಆದರೆ ದೇವರು ನೋಡೋದು ನನ್ನ ಒಳಗಡೆ ಇಟ್ಟಿರುವಂಥ ಕರೆ. ಗಿದಿಯೋನನ್ನ ದೇವರು ಹೇಳ್ತಾ ಇದ್ದಾನೆ, ಹೇ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ. ಯೆಹೋವನು ನಮ್ಮ ಸಂಗಡ ಇದ್ದಿದ್ರೆ ಇದೆಲ್ಲ ಯಾಕೆ ಸಂಭವಿಸಬೇಕಾಗಿತ್ತು? ಯೆಹೋವನು ನಮ್ಮ ಸಂಗಡ ಇದ್ದಿದ್ರೆ ಯಾಕೆ ಶತ್ರುಗಳ ಕೈಗೆ ನಮ್ಮನ್ನು ಒಪ್ಪಿಸಬೇಕಾಗಿತ್ತು? ಯೆಹೋವನು ನಮ್ಮ ಸಂಗಡ ಇದ್ದಿದ್ರೆ ಎಲ್ಲಿ ಅದ್ಭುತಗಳು? ಪೂರ್ವ ಪಿತೃಗಳು ಹೇಳಿದ ಅದ್ಭುತಗಳು ಎಲ್ಲಿ? ದೇವರ ದೂತನು ಒಂದು ನೋಟವನ್ನು ನೋಡಿದನು, ಅವನನ್ನು ಚೆನ್ನಾಗಿ ನೋಡಿದನು. ಹಲ್ಲೆಲೂಯಾ.